ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ಬಯಾಲಜಿ ಚೆಲ್. ಇವತ್ತಿನ ಟಾಪಿಕ್ ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ವಿಲ್ ಸಿ ದ ಫಸ್ಟ್ ಕ್ವೆಶನ್, ವೇರ್ ಡು ಫೈಂಡ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸ್ ಎಲ್ಲಿರ್ತದೆ ಅಂತ. ಆನ್ಸರ್, ವಿದಿನ್ ದಿ ನ್ಯೂಕ್ಲಿಯಸ್. ಸೆಕೆಂಡ್ ಕ್ವೆಶನ್, ಹೂ ಡಿಸ್ಕವರ್ಡ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸ್ನ ಡಿಸ್ಕವರ್ ಮಾಡಿದವರು ಯಾರು ಅಂತ. ಆನ್ಸರ್, ಫ್ರೆಡ್ರಿಕ್ ಮಿಶ್ಚರ್ ಇನ್ ದಿ ಪಸ್ ಸೆಲ್ಸ್ ಆ್ಯಂಡ್ ಕಾಲ್ಡ್ ದಮ್ ಆ್ಯಸ್ ನ್ಯೂಕ್ಲಿನ್. ಇದನ್ನು ಪಸ್ ಸೆಲ್ಸ್ ಅಥವಾ ಸೆಲ್ಸ್ ವಿತ್ ಪಸ್ ಅದರಲ್ಲಿ ಡಿಸ್ಕವರ್ ಮಾಡಿರೋದು. ಹೇಗೆ, ಅದಕ್ಕೆ ನೇಮ್ ಏನಂತ, ನ್ಯೂಕ್ಲಿನ್. ದ ಡಿಸ್ಕವರಿ ವಾಸ್ ಡನ್ ಬೈ ಫ್ರೆಡ್ರಿಕ್ ಮಿಶ್ಚರ್. ಥರ್ಡ್ ಕ್ವೆಶನ್, ಹೂ ಕಾಯಿನ್ ದಿ ಟರ್ಮ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸ್ನ ಟರ್ಮನ್ನು ಕಾಯಿನ್ ಮಾಡಿದವರು ಯಾರು ಅಂತ. ಆನ್ಸರ್, ದೇವರ್ ಕಾಲ್ಡ್ ಆ್ಯಸ್ ನ್ಯೂಕ್ಲಿಕ್ ಆ್ಯಸಿಡ್ಸ್ ಬೈ ಆಲ್ಟ್ಮನ್. ಆಲ್ಟ್ಮನನ್ನು ಕಾಯಿನ್ ಮಾಡಿರೋದು ಯಾವುದು ಟರ್ಮ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ. ಫೋರ್ತ್ ಕ್ವೆಶನ್, ವಾಟ್ ಆರ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂದರೆ ಏನು ಅಂತ. ಆನ್ಸರ್, ನ್ಯೂಕ್ಲಿಕ್ ಆ್ಯಸಿಡ್ಸ್ ಆರ್ ದಿ ಕಂಡೆನ್ಸೇಷನ್ ಪಾಲಿಮರ್ಸ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಪಾಲಿಮರ್ಸ್ ಆಫ್ ಯಾವುದಾದ್ರು ನ್ಯೂಕ್ಲಿಯೋಟೈಡ್ಸ್ನ ಪಾಲಿಮರ್ಸ್. ಓಕೆ, ಹೆನ್ಸ್ ದ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ ಈಸ್ ಶುಗರ್ ಫಾಸ್ಫೇಟ್. ಶುಗರ್ ಫಾಸ್ಫೇಟ್ ಅದರ ಬ್ಯಾಕ್ ಬೋನ್ ಹೇಗಿರ್ತದೆ ಅಂತ ಹೇಳಿದರೆ ಶುಗರ್ ಮತ್ತು ಫಾಸ್ಫೇಟಿಂದ ಆಗಿರ್ತದೆ. ಸೊ ಶುಗರ್ ಮತ್ತು ಫಾಸ್ಫೇಟಿಗೆ ಅಟ್ಯಾಚ್ ಆಗಿ ನೈಟ್ರೋಜಿನಸ್ ಬೇಸಿಸ್ ಇರ್ತದೆ. ಸೊ ವಿಲ್ ಸಿ ದಿ ನೆಕ್ಸ್ಟ್ ನೈಟ್ರೋಜಿನಸ್ ಬೇಸಿಸನ್ನು ನೆಕ್ಸ್ಟ್ ನೋಡುವ. ಫಿಫ್ತ್ ಕ್ವೆಶನ್, ನೇಮ್ ದಿ ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ನ ಟೈಪ್ಸ್ ಯಾವುದಿಲ್ಲ ಅಂತ. ಆನ್ಸರ್, ದೆರ್ ಆರ್ ಟೂ ಟೈಪ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್, DNA ಆ್ಯಂಡ್ RNA. DNA is deoxyribonucleic acid, RNA is ribonucleic acid. Sixth question, what is the composition of nucleic acid. ನ್ಯೂಕ್ಲಿಕ್ ಆ್ಯಸಿಡ್ಸ್ನ ಕಾಂಪೋಸಿಷನ್ ಯಾವುದೆಲ್ಲ ಅಂತ. ಸೊ ದೆರ್ ಆರ್ 3 components. Okay, when ನ್ಯೂಕ್ಲಿಕ್ ಆ್ಯಸಿಡ್ ಅಂಡರ್ಗೋ ಕಂಪ್ಲೀಟ್ ಹೈಡ್ರೋಲಿಸಿಸ್ ಆಗುವಾಗ 3 ಕಾಂಪೊನೆಂಟ್ಸ್ ಇರ್ತದೆ. ಯಾವುದೆಲ್ಲ ಅಂತ ಹೇಳಿದ್ರೆ ನೈಟ್ರೋಜಿನಸ್ ಬೇಸಸ್, ಪೆಂಟೋ ಶುಗರ್ ಆ್ಯಂಡ್ ಫಾಸ್ಫೋರಿಕ್ ಆ್ಯಸಿಡ್. ಓಕೆ, ದೀಸ್ 3 write down: nitrogenous bases, pentose sugars and phosphoric acid. Next, question number 7, what are pentose sugars. pentose sugars ಅಂದರೆ ಏನು ಅಂತ. ಆನ್ಸರ್, ಇಟ್ ಈಸ್ ಎ 5 carbon compound with molecular formula C5H10 and O4. Hence it is a deoxyribose sugar where one oxygen molecule is absent at second carbon position. ಸೆಕೆಂಡ್ ಕಾರ್ಬನ್ ಪೊಸಿಷನಲ್ಲಿ ಒಂದು ಆಕ್ಸಿಜನ್ ಮೊಲೆಕ್ಯೂಲ್ ಆಬ್ಸೆಂಟ್ ಆಗಿರ್ತದೆ. ಸೊ ದ ನೇಮ್ ಈಸ್ ಡಿಆಕ್ಸಿ. ಇಟ್ ಈಸ್ ಅಟ್ಯಾಚ್ ಟು ದಿ ಶುಗರ್, ರೈಬೋಸ್ ಶುಗರಿಗೆ ಅಟ್ಯಾಚ್ ಆಗಿರೋದ್ರಿಂದ ಡಿಆಕ್ಸಿ ರೈಬೋಸ್ ಶುಗರ್ ಅಂತ ಕರೀತಾರೆ. ಸೊ ಪೆಂಟೋ ಶುಗರ್ಸ್ ಆರ್ ದಿ 5 carbon compound with molecular formula C5H10. ಟೈಪ್ಸ್ ಆಫ್ ಪೆಂಟೋ ಶುಗರ್ನ ಟೈಪ್ಸ್ ಯಾವುದೆಲ್ಲ ಅಂತ. ಆನ್ಸರ್, sugar present in DNA is beta D2. Deoxyribose sugar present in RNA is beta D ribose. ಓಕೆ, DNA ಅಲ್ಲಿ ಯಾವುದಿರ್ತದೆ, ಬೀಟಾ ಮತ್ತು ಸೆಕೆಂಡ್ ಪೊಸಿಷನಲ್ಲಿ ಡಿಆಕ್ಸಿರೈಬೋಸ್ ಆಕ್ಸಿಜನ್ ಮಾಲಿಕ್ಯೂಲ್ ಆಬ್ಸೆಂಟ್ ಆಗಿರ್ತದೆ. ಸೊ ದ ನೇಮ್ ಈಸ್ ಡಿಆಕ್ಸಿರೈಬೋಸ್. ಶುಗರ್ ಪ್ರೆಸೆಂಟ್ ಇನ್ RNA is beta D ribose. ಡಿ ಅಂತ ಹೇಳಿದ್ರೆ ಆ ಸ್ಟ್ರಕ್ಚರಿಗೆ ಹೇಳೋದು. ಓಕೆ, ಕ್ವೆಶನ್ ನಂಬರ್ 9, ನೇಮ್ ದಿ ಕಾಮನ್ ಫಾಸ್ಫೋರಿಕ್ ಆ್ಯಸಿಡ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಕ್ ಆ್ಯಸಿಡ್. ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಕಾಮನ್ ಆಗಿ ಫಾಸ್ಫೋರಿಕ್ ಆ್ಯಸಿಡ್ ಯಾವುದು ಇರ್ತದೆ ಅಂತ. ಸೊ ಕಾಮನ್ ಆಗಿರೋ ಫಾಸ್ಫೋರಿಕ್ ಆ್ಯಸಿಡ್ ಯಾವುದು ಅಂತ ಹೇಳಿದರೆ ಆರ್ಥೋ ಫಾಸ್ಫೋರಿಕ್ ಆ್ಯಸಿಡ್. ಸೊ ಫಾಸ್ಫೋರಿಕ್ ಆ್ಯಸಿಡ್ನ ಸ್ಟ್ರಕ್ಚರ್ ಇದೆ ಇಲ್ಲಿ, ಅದಕ್ಕೆ ಓ ಅಥವಾ ಆಕ್ಸಿಜನ್ ಮೊಲೆಕ್ಯೂಲ್ ಅಟ್ಯಾಚ್ ಇರೋದಕ್ಕೆ ಆರ್ಥೋ ಫಾಸ್ಫೋರಿಕ್ ಆ್ಯಸಿಡ್ ಅಂತ ಕರೀತಾರೆ. ಅಥವಾ ಆರ್ಥೋ ಪೊಸಿಷನಲ್ಲಿ ಆಕ್ಸಿಜನ್ ಮೊಲೆಕ್ಯೂಲ್ ಅಟ್ಯಾಚ್ ಆಗಿದೆ. ಸೊ ದ ನೇಮ್ ಇಸ್ ಆರ್ಥೋ ಫಾಸ್ಫೋರಿಕ್ ಆ್ಯಸಿಡ್. 10th ಕ್ವೆಶನ್, ವಾಟ್ ಆರ್ ನೈಟ್ರೋಜಿನಸ್ ಬೇಸಸ್. ನೈಟ್ರೋಜಿನಸ್ ಬೇಸಸ್ ಅಂದರೆ ಏನು ಅಂತ. ಆನ್ಸರ್, ದೀಸ್ ಆರ್ ಹೆಟರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಂಪೌಂಡ್ಸ್ containing 2 or more nitrogen atoms in skeleton. ಸೊ ನೈಟ್ರೋಜಿನಸ್ ಬೇಸಸ್ ಅಂದರೆ ಏನು, ದೆರ್ ಆರ್ ಲಾಟ್ ಆಫ್ ನೈಟ್ರೋಜನ್ ಆಟಮ್ಸ್ ಯಾವುದಕ್ಕೆ, ಹೆಟರೋಸೈಕ್ಲಿಕ್ ಆರ್ಗ್ಯಾನಿಕ್ ಕಂಪೌಂಡಿಗೆ ಅಟ್ಯಾಚ್ ಆಗಿರ್ತದೆ. ಸೊ ದ ನೇಮ್ ಈಸ್ ನೈಟ್ರೋಜಿನಸ್ ಬೇಸಸ್. 11th ಕ್ವೆಶನ್, ಮೆನ್ಷನ್ ದಿ ಟೈಪ್ಸ್ ಆಫ್ ನೈಟ್ರೋಜಿನಸ್ ಬೇಸಸ್. ನೈಟ್ರೋಜಿನಸ್ ಬೇಸಸ್ನ ಟೈಪ್ಸ್ ಯಾವುದೆಲ್ಲ ಅಂತ. ಆನ್ಸರ್, ದೆರ್ ಆರ್ 2 types ಆಫ್ ನೈಟ್ರೋಜಿನಸ್ ಬೇಸಸ್, ದಟ್ ಈಸ್ ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್. ಪ್ಯೂರಿನ್ಸನ್ನು ಅಗೈನ್ ದೆರ್ ಆರ್ 2 types, ಅದನ್ನು 2 ಟೈಪ್ಸ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ ಅಡಿನಿನ್ ಆ್ಯಂಡ್ ಗ್ವಾನಿನ್.
ಎಗೇನ್ ಪಿರಮಿಡಿನ್ಸ್ ಯಾವುದೆಲ್ಲ ಅಂತ ಹೇಳಿದರೆ ಸೈಟೋಸಿನ್ ಆ್ಯಂಡ್ ಥೈಮಿನ್, ಇದು DNA ಪ್ರೆಸೆಂಟ್ ಆಗಿರೋದು. RNAಯಲ್ಲಿ ಡಿಫ್ರೆನ್ಸ್ ಏನಂತ ಹೇಳಿದರೆ ಥೈಮಿನ್ನ ಬದಲು ಯುರಾಸಿಲ್ ಇರ್ತದೆ ಪಿರಿಮಿಡಿನ್ಸಲ್ಲಿ. ಓಕೆ ದೆರ್ ಆರ್ 2 ಟೈಪ್ಸ್, ಪ್ಯೂರಿನ್ಸ್ ಆ್ಯಂಡ್ ಪಿರಮಿಡಿನ್ಸ್. ಎಗೇನ್ ಪ್ಯೂರಿನ್ಸನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಅಡೆನೈನ್ ಆ್ಯಂಡ್ ಗ್ವಾನಿನ್, ಪಿರಮಿಡಿನ್ಸನ್ನು ಸೈಟೋಸಿನ್ ಮತ್ತು ಥೈಮಿನ್, ಇದು DNAಯಲ್ಲಿ. RNAಯಲ್ಲಿ ಆದರೆ ಥೈಮಿನ್ನ ಬದಲು ಯುರಾಸಿಲ್ ಇರ್ತದೆ. ಓಕೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ವಾಟ್ ಆರ್ ಪ್ಯೂರಿನ್ಸ್? ಪ್ಯೂರಿನ್ಸ್ ಅಂದರೆ ಏನು ಅಂತ. ಆನ್ಸರ್: ಪ್ಯೂರಿನ್ಸ್ ಆರ್ ನೈಟ್ರೋಜಿನಸ್ ಬೇಸಸ್ ಕಂಟೈನಿಂಗ್ ಡಬಲ್ ರಿಂಗ್ ಕಂಪೌಂಡ್ಸ್ ಇನ್ DNA. ಪ್ಯೂರಿನ್ಸ್ ಅಂದರೆ ಡಬಲ್ ರಿಂಗ್ ಕಂಪೌಂಡ್ಸ್ ಇರ್ತದೆ, ಅಂದರೆ ಡಬಲ್ ರಿಂಗ್ಸ್ ಇರ್ತದೆ. ಅದು ಯಾವುದರಲ್ಲಿ ಪ್ರೆಸೆಂಟ್ ಆಗಿರೋದು? DNAಯಲ್ಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಪಿರಿಮಿಡಿನ್ಸ್? ಅಗೇನ್ ಪಿರಿಮಿಡಿನ್ಸ್ ಅಂದರೆ ಏನಂತ. ದೇ ಆರ್ ನೈಟ್ರೋಜಿನಸ್ ಬೇಸಸ್ ರಿಂಗ್ ಕಂಪೌಂಡ್ ಇನ್ DNA. ಇದರಲ್ಲಿ ಹೇಗಿರ್ತದೆ? ಓನ್ಲಿ ಸಿಂಗಲ್ ರಿಂಗ್ ಇರ್ತದೆ. ಸೊ ದೇ ಆರ್ ನೈಟ್ರೋಜಿನಸ್ ಬೇಸಸ್ ಪ್ರೆಸೆಂಟ್ ಇನ್ DNA ವಿತ್ ಹ್ಯಾವಿಂಗ್ ಸಿಂಗಲ್ ರಿಂಗ್. ಸೊ ಪ್ಯೂರಿನ್ಸ್ ಆದರೆ ಡಬಲ್ ರಿಂಗ್ ಇರ್ತದೆ, ಪಿರಮಿಡಿನ್ಸ್ ಆದರೆ ಓನ್ಲಿ ಸಿಂಗಲ್ ರಿಂಗ್. ಪ್ಯೂರಿನ್ಸಲ್ಲಿ ಎಗೈನ್ ಅಡೆನೈನ್ ಈಸ್ ಅಟ್ಯಾಚ್ಡ್ ಟು ಥೈಮಿನ್ ಬೈ ಡಬಲ್ ರಿಂಗ್, ಎ ಡಬಲ್ ರಿಂಗ್ ಥೈಮಿನ್. ಅಗೈನ್ ಪಿರಮಿಡಿನ್ಸಲ್ಲಿ ಗ್ವಾನಿನ್ ಈಸ್ ಅಟ್ಯಾಚ್ಡ್ ಟು cytosine with only single ring. Next question, name the nitrogenous bases present in DNA and RNA. DNAಯಲ್ಲಿ ಮತ್ತು RNAಯಲ್ಲಿ ನೈಟ್ರೋಜಿನಸ್ ಬೇಸಸ್ ಯಾವುದು ಅಂತ. ಆನ್ಸರ್: DNAಯಲ್ಲಿರೋದು ಅಡೆನೈನ್, ಗ್ವಾನಿನ್, ಸೈಟೋಸಿನ್ ಆ್ಯಂಡ್ ಥೈಮಿನ್. A means adenine, G means guanine, C means cytosine, T means thymine. RNAಯಲ್ಲಿರೋದು ಅಡೆನೈನ್, ಸೈಟೋಸಿನ್ ಆ್ಯಂಡ್ ಯುರಾಸಿಲ್. ಸೊ RNAಯಲ್ಲಿ ಥೈಮಿನ್ನ ಬದಲು ಯುರಾಸಿಲ್ ಇರ್ತದೆ. ವೆನ್ ಟ್ರಾನ್ಸ್ಲೇಷನ್ ಆಗುವಾಗ RNAಯಲ್ಲಿ ಯಾವುದು ಪ್ರೊಡ್ಯೂಸ್ ಆಗ್ತದೆ? ಯುರಾಸಿಲ್ ಪ್ರೊಡ್ಯೂಸ್ ಆಗ್ತದೆ. ಯಾವುದರ ಬದಲು? ಥೈಮಿನ್ನ ಬದಲು. ಓಕೆ ನೆಕ್ಸ್ಟ್ ಕ್ವೆಶನ್, ನೇಮ್ ದಿ ನೈಟ್ರೋಜಿನಸ್ ಬೇಸಸ್ ದಟ್ ಈಸ್ ಫೌಂಡ್ ಓನ್ಲಿ ಇನ್ DNA ಬಟ್ ಆಬ್ಸೆಂಟ್ ಇನ್ ದಿ RNA. RNAಯಲ್ಲಿ ಆಬ್ಸೆಂಟ್ ಆಗಿರ್ತದೆ, DNAಯಲ್ಲಿ ಪ್ರೆಸೆಂಟ್ ಆಗಿರೋದು ಯಾವುದು? ಆನ್ಸರ್ ಇಸ್ ಥೈಮಿನ್ ಆರ್ T. ನೇಮ್ ದಿ ನೈಟ್ರೋಜಿನಸ್ ಬೇಸ್ ಪ್ರೆಸೆಂಟ್ ಇನ್ RNA ಬಟ್ ಆಬ್ಸೆಂಟ್ ಇನ್ DNA. ಸೊ ಆನ್ಸರ್ ಇಸ್ ಯುರಾಸಿಲ್ ಆರ್ U. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ನ್ಯೂಕ್ಲಿಯೋಸೈಡ್? ನ್ಯೂಕ್ಲಿಯೋಸೈಡ್ ಅಂದರೆ ಏನು ಅಂತ. ಓಕೆ ದೆರ್ ಆರ್ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯೋಸೈಡ್ ಆ್ಯಂಡ್ ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಟೈಡ್ಗೆ ಮತ್ತು ನ್ಯೂಕ್ಲಿಯೋಸೈಡ್ಗೆ ಡಿಫ್ರೆನ್ಸ್ ಇದೆ. ಸೊ ಆನ್ಸರ್: ನ್ಯೂಕ್ಲಿಯೋಸೈಡ್, a pentose sugar combines with a nitrogenous base to form a nucleoside. Pentose sugar ನೈಟ್ರೋಜನಸ್ ಬೇಸ್ನ ಜೊತೆ ಕಂಬೈನ್ ಆದರೆ ಅದಕ್ಕೇನಂತ ಕರೆಯೋದು? ನ್ಯೂಕ್ಲಿಯೋಸೈಡ್. ಎಗೇನ್ ನ್ಯೂಕ್ಲಿಯೋಟೈಡ್ ಅಂತ ಹೇಳಿದರೆ ನ್ಯೂಕ್ಲಿಯೋಸೈಡ್ ಕಂಬೈನ್ಸ್ ವಿತ್ ದಿ ಫಾಸ್ಫೇಟ್ ಆ್ಯಸಿಡ್ ಆರ್ ಫಾಸ್ಫೋರಿಕ್ ಆ್ಯಸಿಡ್. ಇಟ್ ಈಸ್ ಕಾಲ್ಡ್ nucleotide. Or nucleoside is obtained by the condensation of nitrogenous base with pentose sugar through the beta N glycosidic linkage. Example, adenosine and deoxyadenosine. Linkage takes place between C1 sugar with N9 of adenine. So ಶುಗರ್ನ ಕಾರ್ಬನ್ 1ರಲ್ಲಿ ಹಾಗೆ ನೈಟ್ರೋಜಿನಸ್ ಬೇಸಸ್ನ ನೈಟ್ರೋಜನ್ 9th ಪೊಸಿಷನಲ್ಲಿ. ಸೊ ಇದು ಲಿಂಕೇಜ್ ಆಗೋದು. ಆ್ಯಂಡ್ ಲಿಂಕೇಜ್ ಯಾವುದು? ಅದರಲ್ಲಿ ಬೀಟಾ N ಗ್ಲೈಕೋಸಿಡಿಕ್ ಲಿಂಕೇಜ್. ಆ್ಯಂಡ್ ವಾಟ್ ವಿಲ್ ಫಾರ್ಮ್? ನ್ಯೂಕ್ಲಿಯೋಸೈಡ್. ನ್ಯೂಕ್ಲಿಯೋಸೈಡ್ ಯಾವುದೆಲ್ಲ ಅಂತ ಹೇಳಿ ನೆಕ್ಸ್ಟ್ ನೋಡುವ. ಸೊ ಯಾವುದೆಲ್ಲ ಅಂತ ಹೇಳಿದರೆ ಬೀಟಾ ಡಿ ರೈಬೋಸ್ ಆಗೋದು. ಅದರಲ್ಲಿ ಅಡೆನೈನ್ ಇದ್ದದ್ದು ಅಡೆನೋಸಿನ್ ಆಗ್ತದೆ. ಡಿಪೆಂಡಿಂಗ್ ಆನ್ ದಿ ಟೈಪ್ ಆಫ್ ನೈಟ್ರೋಜಿನಸ್ ಬೇಸಸ್ 4 types ಆಫ್ ನ್ಯೂಕ್ಲಿಯೋಸೈಡ್ಸ್ ಆರ್ ಫಾರ್ಮ್ಡ್. ಯಾವುದೆಲ್ಲ ಅಂದರೆ ರೈಬೋಸ್ ಶುಗರ್ ಕಂಬೈನ್ಸ್ ವಿತ್ ಅಡೆನೋಸಿನ್ ಗಿವ್ಸ್ ಅಡೆನೋಸಿನ್, ಆ್ಯಂಡ್ ರೈಬೋಸ್ ಶುಗರ್ ಕಂಬೈನ್ಸ್ ವಿತ್ ಗ್ವಾನಿನ್ ಗಿವ್ಸ್ ಗ್ವಾನೋಸಿನ್. ರೈಬೋಸ್ ಶುಗರ್ ಕಂಬೈನ್ಸ್ ವಿತ್ ಯುರಾಸಿಲ್ ಗಿವ್ಸ್ ಯುರಿಡಿನ್, ಆ್ಯಂಡ್ ರೈಬೋಸ್ ಶುಗರ್ ಕಂಬೈನ್ಸ್ ವಿತ್ ಸೈಟೋಸಿನ್ ಗಿವ್ಸ್ ಸೈಟಿಡಿನ್. These are the 3 or 4 types of nucleosides present in RNA. And nucleoside present in DNA are deoxyribose sugar plus adenine gives deoxyadenosine or DA. Why deoxy? Because in DNA
second carbon position, oxygen molecule is absent, so the deoxyribose. Second one is deoxyribose sugar plus, or it combines with guanine gives deoxyguanosine, or D. Sugar combines with thymine gives deoxythymidine. So only thymidine also we can call. Fourth one, deoxyribose sugar plus cytosine, or it combines with cytosine gives deoxycytidine or DC. Okay, these are the four types of ribose sugar or nucleoside present in DNA. Okay, next question, define nucleotide. So answer is nucleotides are the phosphoric acid esters of nucleosides are called nucleotides. ಫಾಸ್ಫರಿಕ್ ಆ್ಯಸಿಡ್ ಎಸ್ಟರ್ಸ್ ನ್ಯೂಕ್ಲಿಯೋಸೈಡ್ ಜೊತೆ ಕಂಬೈನ್ ಆದರೆ ಅದಕ್ಕೆ ಏನಂತ ಕರೀತಾರೆ, ನ್ಯೂಕ್ಲಿಯೋಟೈಡ್ಸ್. ಸೊ ಎಕ್ಸಾಂಪಲ್ ಇಸ್ ಅಡೆನೋಸಿನ್ 5-ಫಾಸ್ಫೇಟ್ ಅಥವಾ AMP, ಅಡೆನೋಸಿನ್ ಮೋನೋಫಾಸ್ಫೇಟ್ ಅಂತ ಕರೀತಾರೆ. ಸೊ ಎ ನ್ಯೂಕ್ಲಿಯೋಸೈಡ್ ಕಂಬೈನ್ಸ್ ವಿತ್ ದ ಫಾಸ್ಫೇಟ್ ಟು ಫಾರ್ಮ್ ಎ ನ್ಯೂಕ್ಲಿಯೋಟೈಡ್. ನ್ಯೂಕ್ಲಿಯೋಸೈಡ್ ಫಾಸ್ಫೇಟ್ನ ಜೊತೆ ಕಂಬೈನ್ ಆದರೆ ಅದಕ್ಕೆ ಏನಂತ ಕರೆಯೋದು, ನ್ಯೂಕ್ಲಿಯೋಟೈಡ್ಸ್. ಸೊ ನ್ಯೂಕ್ಲಿಯೋಟೈಡ್ಸ್ ಆರ್ ದಿ ಮೋನೋಮರ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಸೊ ಕೇಳ್ಬೋದು ಕ್ವೆಶನ್ಸ್, ನ್ಯೂಕ್ಲಿಯಸ್ ಆ್ಯಸಿಡ್ಸ್ನ ಮೋನೋಮರ್ಸ್ ಯಾವುದು ನ್ಯೂಕ್ಲಿಯೋಟೈಡ್ಸ್ ಆರ್ ದಿ ಮೋನೋಮರ್ಸ್ ಆಫ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ಸೊ ಅದರಲ್ಲಿ ಸ್ಟ್ರಕ್ಚರ್ ಇದೆಯಲ್ಲ, ಅದು ಯಾವ ಸ್ಟ್ರಕ್ಚರ್, ಅಡೆನೋಸಿನ್ ಮೋನೋಫಾಸ್ಫೇಟ್ನ ಸ್ಟ್ರಕ್ಚರ್ ಅಥವಾ AMP ಇದು ಸ್ಟ್ರಕ್ಚರ್ ಕೊಟ್ಟಿರೋದಲ್ಲಿ. ಸೊ ನ್ಯೂಕ್ಲಿಯೋಸೈಡ್ ಕಂಬೈನ್ಸ್ ವಿತ್ ಫಾಸ್ಫೇಟ್ ಗಿವ್ಸ್ ನ್ಯೂಕ್ಲಿಯೋಟೈಡ್ಸ್. ಸೊ ದೇರ್ ಆರ್ 4 type of RNA nucleotides. They are adenosine combines with phosphate gives adenylic acid, guanosine combines with phosphate gives guanylic acid, and cytidine combines with phosphate gives cytidylic acid. So these are the ribonucleotides. Okay, these are the ribonucleotides, very important, they will ask in NEET and CET. So next one is nucleotides of DNA ನ 4 ನ್ಯೂಕ್ಲಿಯೋಟೈಡ್ಸ್ ಯಾವುದೆಲ್ಲ ಅಂತ, ದೇ ಆರ್ ಡಿಆಕ್ಸಿರೈಬೋನ್ಯೂಕ್ಲಿಯೋಟೈಡ್ ಅಂತ ಕರೀತಾರೆ. RNA ಆದರೆ ರೈಬೋಸ್ ನ್ಯೂಕ್ಲಿಕ್ ಆ್ಯಸಿಡ್ ಆರ್ ನ್ಯೂಕ್ಲಿಯೋಟೈಡ್. ಸೊ ದೇರ್ ಆರ್ 4 types of nucleotides in DNA. They are deoxyadenosine combines with phosphate gives deoxyadenylic acid or deoxyadenosine monophosphate, DAMP. Second one, deoxyguanosine combines with phosphate gives deoxyguanylic acid or deoxyguanosine monophosphate ಅಥವಾ DGMP ಅಂತ ಕರೆಯೋದು. ಥರ್ಡ್ ಒನ್, deoxythymidine combines with phosphate gives deoxythymidyllic acid or deoxythymidine monophosphate or DTMP. Fourth one, deoxycytidine combines with phosphate gives deoxycytidylic acid or deoxycytidine monophosphate or DCMP. So these are the 4 types of nucleotides present in DNA. Okay, they are very important. There are 4 types of nucleotides present in RNA and DNA. So these both are important for your examination as well as CET and NEET examination. Okay, next question, how do you differentiate nucleoside from nucleotide? ನ್ಯೂಕ್ಲಿಯೋಟೈಡ್ ಇಂದ ನ್ಯೂಕ್ಲಿಯೋಸೈಡನ್ನು ಹೇಗೆ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ ಅಂತ. ಸೊ ಇದನ್ನು ಡಿಫ್ರೆಂಟ್ 2 ಕಾಲಮ್ ಮಾಡಿ ಬರೀ. ಕಂಡೆನ್ಸೇಷನ್ ಪ್ರಾಡಕ್ಟ್ ಆಫ್ ನೈಟ್ರೋಜಿನಸ್ ಬೇಸ್ ಆ್ಯಂಡ್ ಪೆಂಟೋ ಶುಗರ್. ನ್ಯೂಕ್ಲಿಯೋಸೈಡ್ ಅಂದ್ರೇನು, ಪೆಂಟೋ ಶುಗರ್ ಮತ್ತು ನೈಟ್ರೋಜಿನಸ್ ಬೇಸಸ್ನ ಕಂಡೆನ್ಸೇಷನ್ ಪ್ರಾಡಕ್ಟ್ ಯಾವುದು, ನ್ಯೂಕ್ಲಿಯೋಸೈಡ್. ಸೊ ವಾಟ್ ಅಬೌಟ್ ನ್ಯೂಕ್ಲಿಯೋಟೈಡ್? ಇಟ್ ಈಸ್ ಎ ಕಂಡೆನ್ಸೇಷನ್ ಪ್ರಾಡಕ್ಟ್ ಆಫ್ ನ್ಯೂಕ್ಲಿಯೋಸೈಡ್ ಆ್ಯಂಡ್ ಫಾಸ್ಫೇಟ್ ಗ್ರೂಪ್. ಸೊ ನ್ಯೂಕ್ಲಿಯೋಟೈಡ್ ಈಸ್ ಎ ಕಂಡೆನ್ಸೇಷನ್ ಪ್ರಾಡಕ್ಟ್ ಆಫ್ ನ್ಯೂಕ್ಲಿಯೋಟೈಡ್ ಮತ್ತು ನ್ಯೂಕ್ಲಿಯೋಸೈಡ್ ಮತ್ತು ಫಾಸ್ಫೇಟ್ ಗ್ರೂಪ್. ನ್ಯೂಕ್ಲಿಯೋಸೈಡ್ ಮತ್ತು ಫಾಸ್ಫೇಟ್ ಗ್ರೂಪ್ ಕಂಬೈನ್ ಆಗಿ ಯಾವುದು ಕೊಡ್ತದೆ, ನ್ಯೂಕ್ಲಿಯೋಟೈಡನ್ನು ಕೊಡ್ತದೆ. ಸೊ ವಾಟ್ ಈಸ್ ದ ಸೆಕೆಂಡ್ ಡಿಫ್ರೆನ್ಸ್? ನ್ಯೂಕ್ಲಿಯೋಸೈಡ್ ಈಸ್ ಫಾರ್ಮ್ಡ್ ಬೈ ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್. ಓಕೆ, ನ್ಯೂಕ್ಲಿಯೋಸೈಡ್ ಯಾವ ಲಿಂಕೇಜಿಂದ ಫಾರ್ಮ್ ಆಗ್ತದೆ, ಎನ್ ಗ್ಲೈಕೋಸಿಡಿಕ್. ವಾಟ್ ಅಬೌಟ್ ನ್ಯೂಕ್ಲಿಯೋಟೈಡ್?
ನ್ಯೂಕ್ಲಿಯೋಟೈಡ್ ಈಸ್ ಫಾರ್ಮ್ಡ್ ಬೈ ಫಾಸ್ಫೋಎಸ್ಟರ್ ಬಾಂಡ್. ನ್ಯೂಕ್ಲಿಯೋಟೈಡ್ ಹೇಗೆ ಕಂಬೈನ್ ಆಗೋದು ಫಾಸ್ಫೇಟ್ ಜೊತೆ ಫಾಸ್ಫೋಎಸ್ಟರ್ ಬಾಂಡಿಂದ. ಸೊ ದೀಸ್ ಆರ್ ದಿ ಟೂ ಮೇನ್ ಡಿಫರೆನ್ಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. So next question, what is the central dogma of molecular biology? Who had proposed this? Give its schematic representation. ಅಥವಾ ಪ್ರೋಟೀನ್ ಸಿಂಥೆಸಿಸ್ನ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ನ ಕೇಳ್ತಾರೆ 1 ಮಾರ್ಕ್. Genetic information from DNA to mRNA and from mRNA to protein is called central dogma of molecular biology. It was proposed by Francis Crick. ಇದನ್ನು ಪ್ರಪೋಸ್ ಮಾಡಿರೋದು ಯಾರು? ಫ್ರಾನ್ಸಿಸ್ ಕ್ರಿಕ್. ಸೊ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಿದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಜೆನೆಟಿಕ್ ಇನ್ಫಾರ್ಮೇಷನ್ DNA ಇಂದ RNA ಆದರೆ, ಆಮೇಲೆ RNA ಇಂದ ಪ್ರೋಟೀನ್ ಸಿಂಥೆಸಿಸ್ ಆದರೆ ಅದನ್ನು ಏನಂತ ಕರೀತಾರೆ? ಈ ಪ್ರಾಸೆಸ್ಸಿಗೆ ಏನಂತ ಕರೆಯೋದು? ಸೆಂಟ್ರಲ್ ಡಾಗ್ಮಾ ಆಫ್ ಮೊಲೆಕ್ಯುಲರ್ ಬಯಾಲಜಿ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಸೆಸ್ ಇನ್ ಮೊಲೆಕ್ಯುಲರ್ ಬಯಾಲಜಿ. ಓಕೆ, DNA ಇಂದ ಏನಾಗ್ತದೆ? RNA ಆಗ್ತದೆ, RNA ಇಂದ ಪ್ರೋಟೀನ್ ಆಗ್ತದೆ. ಸೊ DNA ಇಂದ mRNA ಆಗುವಂತಹ ಪ್ರಾಸೆಸ್ಸಿಗೆ ಏನಂತ ಕರೆಯೋದು? ಆ ಸೈಂಟಿಫಿಕ್ ಟರ್ಮ್ ಏನಾದ್ರದ್ದು? ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದರೆ DNA ಕನ್ವರ್ಟ್ಸ್ ಇಂಟು mRNA. ಅಗೇನ್ mRNA ಇಂದ ಪ್ರೋಟೀನ್ ಸಿಂಥೆಸಿಸ್ ಆದರೆ ಅದಕ್ಕೆ ಆ ಪ್ರಾಸೆಸ್ಗೆ ಏನು ಹೇಳೋದು? ಟ್ರಾನ್ಸ್ಲೇಷನ್. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್, ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಓಕೆ, ಅಲ್ಟಿಮೇಟ್ ಫೈನಲ್ ಪ್ರಾಡಕ್ಟ್ ಯಾವುದು ನಮಗೆ ಸಿಗೋದು? ಪ್ರೋಟೀನ್ಸ್. ಓಕೆ, ಈ ಟೆಕ್ನಿಕ್ ಏನಂತ ಹೇಳೋದು? ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. ನೆಕ್ಸ್ಟ್ ಕ್ವೆಶನ್, ಫಂಕ್ಷನ್ಸ್ ಆಫ್ DNA ಫಂಕ್ಷನ್ಸಲ್ಲಿರುವಂಥ ಕ್ವೆಶನ್ಸ್ ನೋಡೋಣ. ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ DNA? ಆನ್ಸರ್, ಫಸ್ಟ್ ಫಂಕ್ಷನ್ ಈಸ್ DNA ಈಸ್ ಎ ರಿಸರ್ವ್ ಫಾರ್ ಜೆನೆಟಿಕ್ ಇನ್ಫಾರ್ಮೇಷನ್. ಸೊ DNA ಇಂದ ಏನು ಗೊತ್ತಾಗ್ತದೆ ನಮಗೆ? ಜೆನೆಟಿಕ್ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗ್ತದೆ. ಸೆಕೆಂಡ್ ಒನ್, ಇಟ್ ಟ್ರಾನ್ಸ್ಮಿಟ್ಸ್ ಹೆರಿಡಿಟರಿ ಇನ್ಫಾರ್ಮೇಷನ್ ಟು ದಿ ಆಫ್ಸ್ಪ್ರಿಂಗ್ಸ್. ಸೊ ಪೇರೆಂಟ್ಸಿಂದ ಆಫ್ಸ್ಪ್ರಿಂಗ್ಸ್ಗೆ ಹೇಗೆ ಜೆನೆಟಿಕ್ ಇನ್ಫಾರ್ಮೇಷನ್ ಪಾಸ್ ಆಗ್ತದೆ ಅಂತ ಹೇಳಿದ್ರೆ ಥ್ರೂ DNA. ಥರ್ಡ್ ಒನ್ ಈಸ್ ಇಟ್ ಹ್ಯಾಸ್ ದಿ ಪ್ರಾಪರ್ಟಿ ಟು ಸಿಂಥೆಸಿಸ್ ಎಕ್ಸಾಕ್ಟ್ ಕಾಪೀಸ್ ಆಫ್ ಇಟ್ ಸೆಲ್ಫ್. ಇಟ್ ಈಸ್ ಕಾಲ್ಡ್ ರೆಪ್ಲಿಕೇಷನ್ನ ಪ್ರಾಸೆಸ್ ಮಾಡೋದು ಯಾವುದು? DNA. ಅಂದರೆ ಎಕ್ಸಾಕ್ಟ್ ಕಾಪಿನ ಕೊಡ್ತದೆ DNAದು. ಓಕೆ, ಫೋರ್ತ್ ಒನ್ ಇಸ್ ಜೆನೆಟಿಕ್ ಇನ್ಫಾರ್ಮೇಷನ್ ಕೋಡೆಡ್ ಇನ್ DNA ಡೈರೆಕ್ಟ್ಸ್ ದಿ ಬಯೋಸಿಂಥೆಸಿಸ್ ಆಫ್ ಪ್ರೋಟೀನ್ಸ್ ಹೇಗೆ ಸಿಂಥೆಸಿಸ್ ಆಗ್ತದೆ? ಥ್ರೂ DNA. ಸೊ ದ ಪ್ರೋಸೆಸ್ ಈಸ್ ಕಾಲ್ಡ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್. ಸೊ ಇಟ್ ಈಸ್ ದಿ ಫೋರ್ತ್ ಮೇನ್ ಫಂಕ್ಷನ್. ಫಿಫ್ತ್ ಒನ್ ಇಸ್ ಇಟ್ ಸಿಂಥೆಸಿಸ್ RNA. ಸೊ RNA ಸಿಂಥೆಸಿಸ್ ಆಗ್ತದೆ, ಆ ಪ್ರೋಸೆಸ್ಗೆ ಏನು ಹೇಳೋದು? ಟ್ರಾನ್ಸ್ಕ್ರಿಪ್ಷನ್. ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ DNA. ನೆಕ್ಸ್ಟ್ ಕ್ವೆಶನ್, ಇನ್ ಎ ಡಬಲ್ ಸ್ಟ್ಯಾಂಡರ್ಡ್ DNA ದ ಪರ್ಸೆಂಟೇಜ್ ಆಫ್ ಸೈಟೋಸಿನ್ ಆ್ಯಂಡ್ ಗ್ವಾನಿನ್ ಈಸ್ 45. ವಾಟ್ ವುಡ್ ಬಿ ದಿ ಪರ್ಸೆಂಟ್ ಆಫ್ ಅಡೆನಿನ್? ಸೊ ಇದೊಂದು ಮ್ಯಾಥಮೆಟಿಕ್ ಕ್ವೆಶನ್. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡುವ. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಚಾರ್ಗ್ರಾಫ್ ರೂಲ್ ಇದೆ. ಏನು ಚಾರ್ಗ್ರಾಫ್ ರೂಲ್? A ಕಂಬೈನ್ಸ್ ವಿತ್ T, C ಕಂಬೈನ್ಸ್ ವಿತ್ G, ಅಥವಾ ಅಡೆನಿನ್ ಕಂಬೈನ್ಸ್ ವಿತ್ ಥೈಮಿನ್, ಸೈಟೋಸಿನ್ ಕಂಬೈನ್ಸ್ ವಿತ್ ಗ್ವಾನಿನ್ ಥ್ರೂ ಸಿಂಗಲ್ ಆ್ಯಂಡ್ ಡಬಲ್ ರಿಂಗ್ ಸ್ಟ್ರಕ್ಚರ್. ಸೊ ಗಿವನ್ ಈಸ್ C ಪ್ಲಸ್ G, ಸೈಟೋಸಿನ್ ಮತ್ತು ಗ್ವಾನಿನ್ನ ಕಾಂಬಿನೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ 45. ಅಕಾರ್ಡಿಂಗ್ ಟು ಚಾರ್ಗ್ರಾಫ್ ರೂಲ್ A ಪ್ಲಸ್ T ಪ್ಲಸ್ C ಪ್ಲಸ್ G, ದಟ್ ಈಸ್ 100. ಸೊ ಆಲ್ರೆಡಿ C ಪ್ಲಸ್ G ನಮ್ಗೆ ಗೊತ್ತು 45, A ಪ್ಲಸ್ T ಅಗೇನ್ ಗೊತ್ತಿಲ್ಲ, ದಟ್ ಈಸ್ 100. 100 minus 45 is 55. So adenine and thymine are in the ratio of 1:1. So what about this? ಸಿಂಗಲ್ ರಿಂಗ್ ಇರೋದ್ರಿಂದ ಅಡೆನೈನ್ ಮತ್ತು ಥೈಮಿನ್ ಸಿಂಗಲ್ ರಿಂಗ್ ಆಗಿ ಫಾರ್ಮ್ ಆಗಿರೋದು. ಸೊ ಹಾಫ್ ಮಾಡಬೇಕು 55ನ ಹಾಫ್ ಮಾಡಿದರೆ 27.5 ಬರ್ತದೆ. ಸೊ ಆನ್ಸರ್ ಈಸ್ ಅಡೆನೈನ್ ಈಸ್, ವಾಟ್ ಅಬೌಟ್ ದಿ ಅಡೆನೈನ್ ಪರ್ಸೆಂಟ್? 27.5. ಓಕೆ, ಇವತ್ತಿನ ವಿಡಿಯೋದಲ್ಲೇ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಕ್ವೆಶನ್ನ ಅಪ್ಲೋಡ್ ಮಾಡ್ತೇನೆ. ಈ ವಿಡಿಯೋದಲ್ಲಿ ಏನೋ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಹಾಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.